ಪ್ರತಾಪ್ ದೌಲತ್ತಿನೊಳಗ ದೊಡ್ಡವಾಯಿ ಪ್ರತಾಪ್ ಹಿಮ್ಮತ್ತಿನೊಳಗ ದೊಡ್ಡವಾಯಿ ಪ್ರತಾಪ್ ಇಂಥ ಪ್ರತಾಪ್ಗ ಮರಣ ಕೊಡುದಿಲ್ಲೇನೋ ಅರ್ಜುನ ಹೋಗು ಹೋಗು ಪ್ರತಾಪ ಹೋಗು. ನಿನಗೇನು ತಿಳಿಯುತ್ತದೆ ಈ ಟೈಗರ್ ಕರ್ಣನ ಸೇಡಿನ ತಂತ್ರ? ಈ ಕರ್ಣ ನಿನ್ನ ಪಾರ್ಟ್ನರ್ ಆಗಿ ನಿನ್ನ ಮನೆಯ ಸೇರಿಕೊಂಡಿತ್ತು. ನಿನ್ನ ಮನೆಯನ್ನು ಉದ್ಧಾರ ಮಾಡಕ್ಕಲ್ಲ. ಈ ಕರ್ಣ ನಿನ್ನ ಮನೆ ಸೇರಿಕೊಂಡಿತ್ತು ಯಾತಕ್ಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ತಿಳಿದುಕೊಂಡು ಅವರನ್ನು ಈ ಭೂಮಿಯಿಂದ ಯಮಲೋಕಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಖಂಡದೆಯ ಗುಂಡಿಗೆ ನಿನಗಿದ್ದರೆ ಇನ್ನು ಮುಂದೆ ತಡೀನಿ ಕೋಬರ. ಟೈಗರ್ ಕರ್ಣನ ಸೇಡಿನ ವರ್ತವನ್ನು ನಾನಿನ್ನ ಬಿಡಲಾರೆ. ಈ ಸಿದ್ಧಿನ ಹಣೆ ಬರದಾಗ ಮದುವೆ ಅನ್ನೋದು ಬರ್ದಾನ ಇಲ್ಲೋ ಯಪ್ಪ ದೇವ್ರು ಅಂತೀನಿ. ಎಲ್ಲ ಹುಡುಗಿಯರು ಬರ್ತಾರ, ಮಾಮ ನಂದು ಹಿಂಗೈತ್ ಮಾಮನಿಂದಂತ ಹೇಳಿ ನನ್ನ ರಮೇಶ್ ಮೈ ತಿಕ್ಕಿ ನಾನು ಹೂವಿನ ಪಟ್ಟಿ ಖಾಲಿ ಮಾಡಿ ಕೈಯಾಗ ಚಮ್ಮು ಕೊಟ್ಟಾಗ ಚಮ್ಮು ನನಗೂ ಇನ್ನು ತಡ್ಕೊಂಡು ಸಾಕಾಯ್ತು ಮಾವ ಸಣಮ್ಮ ನಗುವಣ್ಣೇನ. ಇವತ್ತು ಹೇಳ್ತಾರ ನಾಳೆ ಹೇಳ್ತಾರ ನಾಡ್ದು ಹೇಳ್ತಾರ ಅಚ್ಚನಾಡ್ದು ಹೇಳ್ತಾರ. ತಡೆದು ನನಗೆ ಸಾಕಾಗಿದೆ. ಅದು ಛತ್ರಿ ಚೆನ್ನಪ್ಪ ಅವನ ಮಗಳು ಸಿಂಗಾರಿ ಬರ್ತಾಳೆ ಇವತ್ತ. ಈ ಸುಡುಗಾಡಿಸಿದ್ರು ಮದುವೆ ಆಗಕ್ಕೂ ಅಂತ ಕೇಳಬಿಡ್ತೀನಿ ಮಾತ್ರ ಕೋದ್ರಣ್ಣ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಹೊಸ ಮಾಲು ಹೊಸ ಮಾಲು. ಇದು ರಂಬೆ ಮೇಣಕಿ ವಂಶದ ಬಡಗಿ ನೋಡು, ಈ ಮಾಲು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ಅಗೋ ನಮಗೆ ಇಲ್ಲಿ ಬಿಟ್ಟು ನೋಡು ಪೂರ್ತಿ ಡ್ಯೂಟಿ. ಬಂತು ನೋಡು ಏ ಬಾಳು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದೆ ನೋಡು ಇನ್ನ ಡ್ಯೂಟಿ, ತಗೋ ನಮಗಿಂದು ಬಿಟ್ಟು ಇಂದು ಪೂರ್ತಿ ಡ್ಯೂಟಿ. ಬಂದರ ಬರ್ತೀನಿ ಹೋದರ ಹೋಗ್ತೀನಿ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ನೀ ಯಾವ ಕೇಳವ ನನ್ನ ನೀ ನೀನ ಇಟ್ಟುಕೊಂಡಾಕೇನ ಇಲ್ಲ ಕಟ್ಕೊಂಡಾಕೇನ, ನೀನ ಇಟ್ಟುಕೊಂಡಾಕೇನ ಇಲ್ಲ ಕಟ್ಕೊಂಡಾಕೇನ. ಅಣ್ಣ ಹೋದರ ತಮ್ಮ ಸಿಗತನ ಡೌಟ್ ಕೊಡಬೇಡ. ಹೌದಾ? ಅಕ್ಕ ಹೋದರ ಸಂಗೀತ
ತೆಗಿತಾಳ ದೌಡನ ಬರ್ತಾಳ. ಲವ್ ಮಾಡಂಗ ಮಾಡ್ರಿ ಈಕಿ ಹೋದರ ನನಗ ಸಿಗುವುದು ಈಕಿ ಹೋದರ ನನಗ ಸಿಗುತ್ತಾಳ ಊರಾಗ ಅಂತಾರ ಕಡಿಮೆ ಇಲ್ಲ ಲವ್ ಮಾಡಂಗ ಮಾಡ್ರಿ ಏನಪ್ಪ ಹೂಮಾರು ಬಾವುದ್ರ ಹುಡುಗ ಹಂಗೈತಿ ನನ್ನ ಹೂವಿನ ವ್ಯಾಪಾರ. ನನ್ನ ವ್ಯಾಪಾರ ಮಸ್ತ್ ನಡೆದೈತಿ ವ್ಯಾಪಾರ ಮಾಡಿದ ಲಾಭ ಆಗ ನಿನ್ನ ಹುಬ್ಬಳಿಗೆ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗಿ ನೀವು ಬರ್ತೀಯ ನನ್ನ ಸಿಂಗಾರಿ ಏ ಸಿದ್ಧ ಬಾಯಿ ಬಂದಂಗ ಮಾತಾಡಕ್ ಹೋಗ್ಬೇಡ. ಯಾಕಂದ್ರ ಈಗ ನಾ ಮಡಿಲ ನೀರಿಗೆ ಹೊಂಟಿ ನನಗೆ ಏನ್ರ ಅಂದ್ರ ಮತ್ತೆ ಸುಟ್ಕೊಂಡ ಸಾಯ್ತಿನ ಮಗನ ಸರ್ದಾರಿ ಬಿಡ ನಾ ಹೋಗ್ತೀನಿ. ತಡ್ಕ ಊರಿಗೆ ಬಂದಾಗ ನೀರಿಗೆ ಬರ್ಲೇಬೇಕ ಔಷಧ ನೀರಿಗೆ ಹೋಗಿ ನನ್ನಂತ ಒಳ್ಳೆ ಹುಡುಗನ ಕಳ್ಕೊಂಡು ಮರಬೇಡ. ನಿನ್ನ ನಿನ್ನ ಕೈ ನನ್ನ ಕೈಯಾಗ ನಿಂದು ನನ್ನ ಕೈಯಾಗ ಕೊಟ್ಟು ನೋಡು. ನನ್ನ ಕೈ ನಿನ್ನ ಕೈಯಾಗ ಕೊಡ್ಬೇಕಂದ್ರೆ ನೀ ಎಷ್ಟು ಶೈಲದಿ ಅಂತ ತಿಳ್ಕೊಬೇಕು. ಏನ್ ಕೇಳದ ಕೇಳ ಕೇಳ ರಂಗ್ಯಾಗ ಮುರಂಗಿ ಅಂದ್ರೆ ಏನು ಮತ್ತೆ ಕಟ್ಟಿಗೆಲಿ ಗಿಡ ಯಾವ್ದು ಹೇಳು ಒಳ ಬರ್ತೀನಿ ನಾ. रुको जरा सबर करो ತಡ್ಕೋ ಅಲ್ಲ ರಂಗನ ಮೂರಂಗಿ ಅಂದ್ರೆ ಏನು ಕಟ್ಟಿಗೆ ಇಲ್ಲದ ಗಿಡ ಯಾವ್ದಪ್ಪ ದೈವ ಕುಂತಿರಿ ಸ್ವಲ್ಪ ಯಾರು ಹೇಳ್ರೋ ನಮ್ಗೆ ಗೊತ್ತಿಲ್ಲ ಹೇಳ್ರಿ ಎಲ್ಲ ಗೊತ್ತಾತನು ಏನು ಗೊತ್ತಲ್ಲ ನನಗ ಹಂಗಂದ್ರೆ ಒಂದ್ ಸ್ವಲ್ಪ ಏನು ಹೇಳ್ತಾನ ಸೋತ್ಯಾವ್ದಿಲ್ಲ ಸ್ವತಂಗತಗ ಅದ್ರಾಗ ಏನ ತಡಕ ಸ್ವತಂಗತಗ ಅದ್ರಾಗ ಏನೈತಿ ನೀನು ಬೇರೆ ನಾನು ಬೇರೆ ಅಂತ ತಿಳಿದು ಹೇಳಿ ಎಲ್ಲ ಹಂಗ ಬರದ ನಾನು ನಿನ್ನ ಸತ್ತ ತಡೆದ್ ಗೊತ್ತಾಗ್ತದ ನಾನು ನೀನು ಏನಂತ ಹೇಳ್ತೀನಿ ಕೇಳ ರಂಗ್ಯಾಗ ಮೂರಂಗಿ ಅಂದ್ರ ಚದರಂಗಿ ಮೂಲಂಗಿ ಇನ್ನೊಂದ್ ಯಾವ್ದು ಹೇಳು ಮತ್ತೆ ಮುಳ್ಳಂಗಿ ಕಟ್ಟಿಗೆಲ್ಲದ ಗಿಡ ಅಂದ್ರೆ ಕಾಡಿ ಗಿಡ. ಅಯ್ಯೋ ಇದು ನನಗೆ ಮೊದಲ ಗೊತ್ತಿತ್ತು ಯಾಕೆ ಹೇಳಿಲ್ಲ ನಿನ್ನ ಮದುವೆ ಆದ ಕಂಠದಿಂದ ಏನು ಬರ್ತಕ್ಕಂತ ಕೇಳಿದ್ದೆ ತಡಕ ನಂದೊಂದೈತೆ ಒಂದು ಹೇಳ್ತಾನೆ ಅಡ್ತೀಯ ಅಲ್ಲ ಅಡ್ತೀಯ ಹೇಳಿ ಹೇಳು ಚನ್ನಪ್ಪ ಚೆನ್ನಾಗಿ ಆಹಾ ಮಂತ್ರಿ ಸಿಗಾಗ್ಯದು ಕುಂತ್ರಿ ಆಹಾ ಮಂತ್ರಿ ಸಿಗಾಕ್ಯಂದು ಕುಂತಿ ಆಹಾ ಮಂತ್ರಿ ಸಿಗಾಕ್ಯಂದು ಕುಂತಿ ಒಗಟಿ ಹೇಳು ನಿಮ್ಮ ಅವ್ರ ಅಣಿವು ನಂಗೆ ಗೊತ್ತಿಲ್ಲ ಇದು. ಗೊತ್ತಿಲ್ಲ ಸೋತ ಮೂಗಿನಲ್ಲಿ ಇರುವ ಮೂಗುದೆ टेक्नोलॉजिया ತಂಬ ಅಣ್ಣ ಕುರುಬನ ರಾಣಿ ಕುರುಬನ ರಾಣಿ ರಿಕಾರ್ಡ್ ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ಕುರುಬನ ರಾಣಿಯಾಗುವ ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಬೆಳಗಿ ಮ್ಯಾಗಣಿ ಆಡುವ ಆಡುವ शुरू करेगा शुरू कर
ಭಾಗ್ಯ ಗುರುವನ ರಾಣಿಯಾಗುವ ನೀರ ಬಸಲಕ ಚಲ್ಲಿ ನೀರಿಗಂತ ಟ್ಯಾಂಕಕ ಬಾರ ಸಾದ ಮೊಗಣಿ ಒಲಿನಾಗಿಟ್ಟ ಆಡಿಗಂತ ಡೈರೆಕ್ಟ್ ಬಾಳ ಬಿದ್ದ ಕಲಿಗೆ ಮುಂದಾವ ಎಡವಿ ತೋರ್ಸಕಂತ ದವಕಣಿಗೆ ಬಾರ ಸಿಮನಿ ಒಳಗಿನ ಎಣ್ಣಿ ಚೆಲ್ಲಿ ಕಂಡಲ್ ಕಂತ ಗಡಿಗೆ ಬಾರ ಹೆಂಗಾರ ಬಂದರ ಸಾಕ ನಿನ ಮಾರಿನ ನೋಡಬೇಕ ಬರಲಿ ಕಯಂಗರ ಮಾಡಿ ಕಿಡಿಕ್ಯಾಗಣಿ ಅಡಿಕ್ಯಾಗ ಎನಸ ತೇಡಿ ಬಾಲೈಸ ಹೊಳಕ ಬ್ಯಾಡ ಇಂತ ಚಂದ ಕೊಟ್ಟ ಕಳಸ ಪಾರ್ಸಲ ಕಿಸ್ಸ ಹೋಗೋತೀನಿ ಮಾಡದಂಗ ಮಿಸ್ಸ ದಿವಸ ದಿವಸ ನಿನ್ನ ಮನಸ ನನ್ನ ಕಡಿಗೆ ನೀ ಕಳಸ ಗಿಲಿ ಗಿಲಿ ಕೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ಗುರುವನ ರಾಣಿಯಾಗುವ ನನ್ನ ಮೇಸಕಂತ ಹುಡುಗಿ ಗದರಿ ಒಳಗ ಕೊಬ್ಬರಿ ತಂದೆ ಗಲ್ಲ ಮುಟ್ಟಿ ಬೆಲ್ಲ ಕೊಟ್ಟ ತಿನಸಿದೆಲ್ಲ ಬೇಸನ ಉಂಡಿ ತುಟಿಯ ಮ್ಯಾಗ ರಸರಸ ಗೆಳತಿ ರಚಿತ ರಾಮ ಕಂಡಂಗ ಕಣತಿ ಪಕ್ಕ ಹುಡುಗಿ ಅಬೆರಡ ಜಾತಿ ಹಸರ ಗಿಳಿ ನೋಡಿದಂಗ ನೋಡತಿ ಒಡಿಯಾಕ ಬಾಯಕ ರೈಸ ಮಸ್ತೈತಿ ನಮ್ಮೂರ ಕಾಸ ಲಿಂಗಸೂರ ಮೂಕನ ರೈಸ ಮಣಿಗೊಂದ ಬಾರ್ದಲ್ಲ ಕಟಸ ಸಿಕ್ಕಲ್ಲೇ ಆವಯ ಬಿಸ ಬಿಸ ಕಬ್ಬಿನಾಗ ಕುರುಕುರೆ ತಿನಸ ಸಿಕ್ಕಲ್ಲೇ ಆವಯ ಬಿಸ ಬಿಸ ಕಬ್ಬಿನಾಗ ಕುರುಕುರೆ ತಿನಸ ದಿವಸ ದಿವಸ ನಿನ್ನ ಮನಸ ನನ್ನ ಕಡಿಗೆ ನೀ ಕಳಸ ಗಿಲಿ ಗಿಲಿ ಕೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ಗುರುವನ ರಾಣಿಯಾಗುವ ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಗಳಿಗಿನ್ಯಾಗಣಿ ಆಡುವ 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 ನಾಯಿ ಜಾಸ್ತಿ ಆಗ್ಬಿಟ್ಟವ್ರಪ್ಪ ಈ ತಂಡ್ಯಾಗ ನಾಯಿ ಜಾಸ್ತಿ ಆಗ್ಬಿಟ್ಟಾವು ಈ ಪಂಚಾಯತರಿಗೆ ಫೋನ್ ಹಚ್ಬೇಕಂದ್ರೆ ನಂದೊಂದು ಫೋನ್ ಸ್ವಿಚ್ ಆಫ್ ಆಗೈತಿ ಸ್ವಿಚ್ ಆಫ್ ಇರ್ತೀನಿ ಅಂತ ಹೇಳಿ 900856 ಪಂಚಾಯತಿ ಮುರ್ಯಾ ಬಟ್ಟಿ. ಹಲೋ ಪಂಚಾಯತರೇನ್ರಿ? ಬರ್ರಿ ಇಲ್ಲಿ ತೋಟದ ಕಡೆಗೆ ಒಂದು ನಾಯಿ ಐತ್ರಿ ಹಿಂಗ್ ಕುಂತಿದ್ರಿ ಹಿಂಗ್ ಕುಂತೈತ್ರಿ. ಬರ್ರಿ ಆ ನಾಯಿ ಬಂದು ಹಿಡ್ಕೊಂಡು ಹೋಗಿ ಬರ್ರಿ. ಏನ್ ಸುಮಾರು ಕಾಲ ಆಗಿಬಿಟ್ಟೈತ್ರಿ. ಕಾಲ ಭಾಳ ಅಂದ್ರೆ ಭಾಳ ಕೆಟ್ಟ ಬಿಟ್ಟೈತಿ. ಈಗಿನ ಹುಡುಗ ಹುಡುಗಿಯರ ಪ್ರೀತಿ ಮಾಡಕ ಮನಿ ಮಠ ಒತ್ತು ಗೊತ್ತು ಇರ್ತೈತೋ ಇಲ್ಲಂತೀನಿ. ಹೋಗ್ಲಿ ಬಿಡ್ರಿ. ಆದ್ರೆ ಸಂಧ್ಯಾಗಂದ್ರು ಅಂತಾವ್, ಮಂದ್ಯಾಗಾದ್ರು ಅಂತಾವ್, ಬಣಿವು ಸಂಧ್ಯಾಗಾದ್ರು ಅಂತಾವ್. ಎಲ್ಲಿ ಅಂತೀರಿ ಅಲ್ಲಿ ಲವ್ ಲವ್ ಅಂತಾವ್. ಹೋಗ್ಲಿ ಬಿಡ್ರಿ. ಊರು ಸಬರಿ ನಮ್ಗೆ ಯಾಕ, ನಮ್ಮ ಪಾಡಿಗೆ ನಾವಿರೋ ಚಂದ ರೇ ಬ್ಲ್ಯಾಕ್ ಅಂಡ್ ವೈಟ್ ಲೈಲಾ ಮಜನುಗಳ ಸ್ವಲ್ಪ ದಾರಿ ಬಿಟ್ಟು ಸೈಡಿಗೆ ನಿಂದ್ರಲ್ಲ. ನೋಡಿ ಏನು ಜನ ರೀವು ಅಂತೀನಿ. ಯಾವಾಗ ಸಿಕ್ಕಿತ್ತು ಒಂದು ಸ್ವಲ್ಪ ಯಾಕೆ ಮಾತಾಡು. ಸ್ವಲ್ಪ ಲವ್ಸ್ ಮಾಡಿದಬೇಕಂದ್ರೆ ಈ ಸುಣಮಕ್ಕಿಂತಲೇ ಗಂಟು ಬಿಡ್ತಾನಂತ ಹಿಂದಿಲ್ಲ ಮುಂದಿಲ್ಲ ಮಗಲಿಲ್ಲ ಇಲ್ಲೇ ಬಂದು ಸಾಯ್ತಾರೆ. ದಾರಿ ಹಿಂದಿಲ್ಲ ನಲ್ಲೇ ಹೋಗಕ ಲೇ ತಮ್ಮ, ಹಿಂದೈತಿ ಮುಂದೈತಿ. ಆದ್ರೆ ಮುಂದೆ ಕುಂತ ಜನರ ಮುಂದೆ ಹಿಂಗ್ ಮಾಡಕೈತಿಯಲ್ಲ, ನಿನಗ ತೊಂದರೆ ತಪ್ಪಿದ್ದಲ್ಲ. ಬೇದಿ ನಾಯಿ ತರ ಸುರಚ್ ಒಳ್ಕೋಬೇಡ. ಮನಿಗೂ
ಮನೆಗೆ ಹೋಗಿ ರೂಮಿಗೂ ಹೋಗಿ ಚಿಲ್ಕ ಹಾಕ ಆ ಚಿಲ್ಕಕ್ ನೀನು ಗೂಟ ಹಿಟ್ಟು ಪ್ರೀತಿರ ಮಾಡು ಲವ್ವರ ಮಾಡು ಈ ಪಬ್ಲಿಕ್ ಯಾಕೆ ಡಿಸ್ಟರ್ಬ್ ಮಾಡ್ತೀವಿ ಹೋಗಿ ಪೆಂಡ್ರಿಕೆ ನನಗ್ ಊಟ ಇಟ್ರ ನಿನ್ನ ಮಗ ಯಾವ ಊಟ ತಂದು ಕೊಡ್ತಪ್ಪ ಶಿವಪ್ಪ ಇರೋದು ಊಟ ನಂದು ಯಪ್ಪ ನಿಂದ ಆಗಲೇ ಮುದೇದಾಗಿತ್ತು ಊಟ ನಾವೆಲ್ಲ ಚಂದನ ಬಡವ್ರ ಮನೆ ಹುಡುಗ ಒಳ್ಳೆ ಹುಡುಗ ನೋಡಿ ಒಂದು ಒಳ್ಳೆ ಹುಡುಗ ಮದಿ ಮಾಡ್ತೀವಿ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಏನ್ ಮಾತಾಡು ಯವ್ವ ಮಗಳ ಬಾರ ನೀ ಮೋನ್ ಪೂರ್ತಿ ಕೆಟ್ಟಿ ಒತ್ತ ನೆತ್ತಿ ಮೇಲೆ ಬಂದೈತಿ ಮುಲ್ಲ ಹೋದ್ರ ಟೈಮ್ ಆಗೈತಿ ಈ ಪಿಂಡ್ರೆ ಕೂಡ ಈ ತಕ್ಕತೈ ದಿಕ್ಕತೈ ಅಂತ ಕುಣಿಯಕತ್ತಿದೆ ನಿನಗೆ ಸ್ವಲ್ಪ ಕಬರ್ ಐತಿಲ್ಲ ಅಂತೀನಿ ನಮ್ಮ ಹಾಲಿನ ಗಿರಿ ಹಾಕಿ ಬೆನ್ನಿ ಗಿರಿ ಹಾಕಿ ನಿನ್ನ ದಾರಿ ಕಾದ ಗೊರಿಕೆ ಹೊಡೆಕತ್ತಾರ ನಿಮ್ಮವನ್ ಗೊರಿಕೆ ಹೊಡೆಕತ್ತಾರ ಅವ್ರೇನ್ ಮಾಡಿದ್ರು ಮುಚ್ಕೋರ ನಿಮ್ಮ ಅವನು ಬಾಳಿ ಹೊಲ್ದಾಗ ಹುಟ್ಟಿದೆ ನಿನ್ನ ಮುದ್ದಾಗಿ ಬೆಳೆಸಿದ್ನಲ್ಲ ಅದಕ್ಕೆ ಎಗ್ರಾಡಿ ಕುಣಿಯಕ್ಕೆ ಬಂದಿದ್ದಿಲ್ಲಿ ನಿನ್ನಗೆ ಸನ್ಯಾದ್ರಾಗ ಐತಿ ಒಂದು 6 ತಿಂಗಳು ಹೋಗ್ಲಿ ಥಂಡಿಗಾಲ ಹೋಗ್ಲಿ ಬ್ಯಾಸಿಗೆಲ್ಲ ಹೋಳಿಗೆ ಹೊಂಡ ಥಂಡಿಗಾಲದಾಗ ಮದಿ ಮಾಡಿಬಿಡ್ತು ನಿನಗ ಬರ್ಲಿ ಶಿವ ಎಲ್ಲದಿ ಬಾಲಿ ನಾನು ನಿಮ್ಮ ಮೊಸರು ಬೆಣ್ಣೆ ತಗೊಳ ಗಿರಾಕಿನ ಅದೀನ್ರಿ ಮಾವಾರ ಎಲ್ಲದ್ಯಪ್ಪ ಮಗನ ಇಲ್ಲದಿನಂತ ನೋ ಮರೆ ಯಾಕೆ ಜನರೇ ಬನ್ನಿ ಜನರೇ ಬನ್ನಿ ಜನರೇ ಬನ್ನಿ ಯಾಕೆ ಲೇ ಶಿವ್ಯ ಬಂದ್ ನೋಡ್ರಿ ಇವ ಶಿವ್ಯ ಊರ್ ಮಾರೋ ಹುಡುಗ ಇವ ನಮ್ಮ ಮೊಸರು ಬೆಣ್ಣೆ ತಗೊಳ್ಳಿ ಗಿರಿಯಕ್ಕೆ ಅಂತೀವ ಲೇ ತಮ್ಮ ನೀವಿಬ್ರು ಅದಿರಲ್ಲ ನೀವಿಬ್ರ ನಮ್ಮ ಮೊಸರು ಬೆಣ್ಣೆ ತಗೊಳ್ಳಿ ಗಿರಿಯಕ್ಕೆ ಅಲ್ಲ ನಮ್ಮ ದುಂಡನ ಬೆಣ್ಣಿಗೆ ಕಣ್ಣಾಕಿದ ಕಿಲಾಡಿಗಳನ್ನ ಮಕ್ಕಳದಿರಿ ನೀವು ಕಣ್ಣು ಹಾಕಿ ಒಂದು ಮಕ್ಕ ಗಡಿಗೆ ನಮ್ಮದ ಆಗದ ಇರ್ತದ ಅದ ಗಡಿಗೆ ನಮ್ಮದ ಅಂದ ಮೇಲೆ ಅದ್ರ ಎಪ್ ಮುರ್ಲಾರ್ದ ಇರ್ತೀವೇನೋ ಮಾವ ನಾವು ಎಪ್ಪು ಮುರಿದೀವಿ ಒಂದು ಮಕ್ಕ ಅದ್ರೊಳಗ ಮೊಸರು ಬೆಣ್ಣಿ ತೆಗಿಲಾರ್ದ ಇರ್ತೀವಿ ಆ ಶಿವಮಾಮ ನಿಮ್ಮಿಬ್ಬರು ಬಾಯಾಗ ಮಣಕಾಲ್ ತುರಿಕಿಂದ ಅಂದ್ರೆ ನೆತ್ತಾಗ ಆಚೆ ಜಿಗಿದ ಇರ್ತದೆ ಆ ಜೋಡಿ ಹುಲಿಗಳ ನೋಡೋ ತಮ್ಮ ನಮ್ಮ ಮಗಳು ಮುದ್ದಾಗೋದಿಲ್ಲ ಅಂತ ನೀವೇನಾರು ಸರಿಸಿ ಬಂದ್ರಿ ನಿಮ್ಮಿಬ್ಬರು ಮಣಕಾಲ ಕಡ್ದು ನಾವು 3 ಅಗಿಸಿ ಬಾಗಿಲಿ ಕಡ್ತೀನಿ ಬಲು ಎಚ್ಚರಿದ ಬದಕ ಬಾ ಮಗಳ ಬಾ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ನಿಂತರ ನಿನಗೆ ಡೇಂಜರ್ ಮನೆಗೆ ಹೋಗಮ್ಮ ನಡಿ ಕಾಯಿಲೆ ಕೂತ್ಕೊಂಡ್ಬಿಟ್ಟು ಒಂದು 2 ಮಾತಾಡಿದ್ರೆ ಆ ತಾಳೆ ಇಲ್ಲಿಕ್ಕೆ ಕೆಲಸದ ಓಕೆ ಅಲ್ಲೇ ತಮ್ಮ ಶಿವಣ್ಣ ಹೋಯ್ಬಿಡು ಈ ಸಿಂಗಾರ ಕೂಡ ನಂದ ಒಂದು ಸರಿ ಕೆಲಸ ಐತೆ ಮಗನ ನೀನ ಹೋಗು ಇಬ್ಬರು ಯಾಕೆ ಒಬ್ಬೊಬ್ಬರು ಹೋಗೋದು ಬೇಡ ಹಂಗ ಹೋಗೋದು ಬೇಡ ನಾವು 3 ಹೋಗ್ಬೇಕಾರೆ ಹಂಗ ಹೋಗೋದು ಬೇಡ ಗಜ ಗಜ ತಿಕ್ಕಿ ಆ ಛತ್ರಿ ಚೆನ್ನಾಗ ಚರ್ಕನಂಗಿಟ್ಟ ಹೋಗೋಣ ಒಂದು ಜಿದ್ದಿಗೆ ಬಿದ್ದ ಕುಣಿತಳ ಬಾದಾಮಿ ಹೆಣ್ಣ ಈಕೆ ಮಾರಿ ಮ್ಯಾಲ ಚಂದ್ರನ ಬಣ್ಣ ಮನಸ್ಸಿಗೆ ಬಿಟ್ಟಾಳ ಮಾಯದ ಬಾಣ ಈಕೆ ಮ್ಯಾಗ ಇಟ್ಟಿನಿ ಪ್ರಾಣ
ಬಿಟ್ಟಾಳ ಮಾಯದ ಬಾಣ ಈಕೆಗಾಗ ಇಟ್ಟಿನಿ ಪ್ರಾಣ ಬಿಟ್ಟಿಗೆ ಬಿದ್ದ ಕುಣಿತಳವಾದ ಮೇಯನ್ನ ಬಂದ ಸಿಡಿಗುಂಡು ಬಂದ ಬೆಂಕಿಯ ಚೆಲ್ಲು ಬಂದ ಸಿಡಿಗುಂಡು ನಾನು ಕೈ ಹಿಡಿದು ಬಾಳಬೇಕಾದ ಆ ಕವಿತಾಳನ್ನು ತನ್ನ ವಶ ಮಾಡಿಕೊಂಡನಲ್ಲ ಆ ಅರ್ಜುನ ಅರ್ಜುನ ನೀನು ಆ ಹೆಣ್ಣನ್ನು ಒಲಿಸಿಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಹಮ್ಮೀರನೆಂದು ತಿಳಿಯಬೇಡಲೇ ಬಚ್ಚೆ. ಈ ಪ್ರದೀಪ ಮನಸ್ಸು ಮಾಡಿದರೆ ಕವಿತೆಯಂತಹ ಸಾವಿರಾರು ಹೆಣ್ಣುಗಳನ್ನು ಕ್ಷಣದಲ್ಲೇ ತಂದುಕೊಳ್ಳಬಲ್ಲ. ಬೇರೆ ಹೆಣ್ಣುಗಳು ನನಗೆ ಬೇಕಾಗಿಲ್ಲ. ಏ ಕವಿತೆ ನಿನ್ನ ಸಲುವಾಗಿ ರಕ್ತದ ಕಾಲುವೆ ಹರಿದರೂ ಚಿಂತೆ ಇಲ್ಲ. ಹಿಡಿದ ಹಠ ಮಾತ್ರ ಕೈ ಬಿಡುವುದಿಲ್ಲ. ಈ ಮಿಡಿ ನಾಗರ ರೋಷದ ವಿಷಕಾರಿ ಸರ್ಪ ಪ್ರದೀಪ. ಏ ಹುಚ್ಚು ಹೆಣ್ಣೆ, ಇನ್ನು ಮುಂದೆ ಬರುವೆ ನಿನ್ನ ಮನಸ್ಸಿಗೆ ನಾ ರಾಜನಾಗಿ. ರಾಜು ಹೆಂಡ್ರಿಗೆ ಹೋಗುತ್ತೇನೆಂದು ಒಂದು ವಾರ ಕಳೆಯಿತು. ಅವನ ನೌಕರಿಯ ಬಗ್ಗೆ ಏನೆಂದು ಗೊತ್ತಾಗಲೇ ಇಲ್ಲ. ಹೋಗಿ ತಲುಪಿದ ಕೂಡಲೇ ಫೋನ್ ಮಾಡ್ತೀನಿ ಅಂತ ಹೇಳಿದವನು ಇಷ್ಟೊತ್ತಾದ್ರೂ ಒಂದು ಫೋನ್ ಕೂಡ ಮಾಡಿಲ್ಲ. ನೀವೇ ಸ್ವಲ್ಪ ಫೋನ್ ಮಾಡಿ ವಿಷಯ ಏನು ಅಂತ ತಿಳಿದುಕೊಳ್ಳಿ. ಆಯ್ತು, ನಾನು ಆಮೇಲೆ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಅವನ ಬಗ್ಗೆ ನೀನೇನು ಚಿಂತಿಸಬೇಡ. ಹಾ ಇರಲಿ. ಅರ್ಜುನ ಊಟ ಮಾಡಿ ಹೋಗಿರುವನು? ಯಾಕೆ ಮಂಜುಳ, ಏಕೆ ಮೌನವಾಗಿ ನಿಂತು ಬಿಟ್ಟೆ? ಯಾಕೆ, ಏನಾಯ್ತು? ಇನ್ನೆಲ್ಲಿದೆ ಸ್ವಾಮಿ ಊಟ? ಮನೆಯಲ್ಲಿ ಹಿಟ್ಟು ಸಹ ಇಲ್ಲ. ನಿನ್ನೆ ರಾತ್ರಿ ಪಕ್ಕದ ಮನೆಯಲ್ಲಿ ಒಂದು ಸೇರು ಹಿಟ್ಟು ತಂದು ರೊಟ್ಟಿ ಮಾಡಿದ್ದೆ. ಪದೇ ಪದೇ ಅವರನ್ನ ಏನು ಕೇಳುವುದು ಅಂತ ಸುಮ್ಮನೆ ಕುಳಿತಿದ್ದೇನೆ. ಅರ್ಜುನ ಬಂದು ಊರಲ್ಲಿ ಹೋಗಿ ಜೋಳ ತೆಗೆದುಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೂ ಬಂದಿದ್ಯಾ? ಅಲ್ಲೋಡ್ರಿ, ಅರ್ಜುನ್ ಬಂದೇ ಬಿಟ್ಟ. ಅರ್ಜುನ, ಜಾಳವನ್ನು ತೆಗೆದುಕೊಂಡು ಬಂದೆಯಾ? ತರಬೇಕೆಂದು ಹೋಗಿದ್ದೆ ಅಣ್ಣ, ಆದರೆ ಯಾಕಪ್ಪ, ಏನಾಯಿತು? ಅಲ್ಲಿ ದಾರಿಯಲ್ಲಿ ನಡೆದ ರಂಗಣ್ಣನ ಕೊಲೆಯ ವಿಷಯದ ಪ್ರಕರಣವನ್ನು ನನ್ನ ಅಣ್ಣನ ಮುಂದೆ ಹೇಳಲು ಬೇಡ, ಈಗಲೇ ಹೇಳುವುದೇ ಬೇಡ. ತಮ್ಮನ ನೌಕರಿ ಸಲುವಾಗಿ ಹಣ ಕೂಡಿಸುವುದಕ್ಕಾಗಿ ಮನೆಯಲ್ಲಿದ್ದ ಎಲ್ಲ ದವಸ ಧಾನ್ಯಗಳನ್ನು ಮಾರಿ ನೊಂದು ಬೆಂದಾದ ಈ ದೈವ ಪುರುಷ ಅಣ್ಣನಿಗೆ ತಿಳಿಸುವ
ಆಡಿಸುವುದೇ ಬೇಡ. ಹಾಗಾದರೆ ನಾನು ನನ್ನ ಸ್ನೇಹಿತನಾದ ರಂಗಣ್ಣನ ಮನೆಗೆ ಹೋಗಿ ಜಾಳವನ್ನು ಕೇಳಿ ತೆಗೆದುಕೊಂಡು ಬರುತ್ತೇನೆ. ಬೇಡಿ ಸ್ವಾಮಿ, ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿದ ನಿಮ್ಮ ಕೈಗಳಿಂದ ನಿಮ್ಮ ಸ್ನೇಹಿತರಿಗೆ ಕೈ ಚಾಚು ಬೇಡ. ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಹೌದಣ್ಣ, ಹೌದು. ನಮಗೆ ಬಂದಿದ್ದನ್ನು ನಾವು ಅನುಭವಿಸಲೇಬೇಕು. ಅಣ್ಣ ಅಣ್ಣ ಅತ್ತಿಗೆ, ಹೊಟ್ಟೆಗೆ ಊಟವಿಲ್ಲದೆ ನನಗೇಕೋ ಇಂದು ಮೂರ್ಛೆ ಬಂದಂತ ಆಗ್ತಾ ಇದೆ. ಒಳಗಡೆ ಹೋಗಿ ಒಂದು ಲೋಟ ನೀರನ್ನಾದರೂ ಕುಡಿದು ಮಲಗಿಕೊಳ್ಳೋಣ. ಬಾ ಅಣ್ಣ, ಹೋಗೋಣ. ಅರ್ಜುನ, ಹೋಗೋಣ. ಅತ್ತಿಗೆ, ಹೋ ತಮ್ಮ ರಾಜು, ಯಾವಾಗ ಬಂದಿಯೋ? ಈಗ ತಾನೇ ಬಂದೆ ಅಣ್ಣ. ಅಣ್ಣ ಅತ್ತಿಗೆ, ರಾಜು ಬಂದಿದ್ದಾನೆ. ತಮ್ಮ ರಾಜು, ಹೀಗೆ ಬಂದೆಯಾ? ಹೌದು ಅಣ್ಣ, ಇದೇ ಈಗ ಸಾಯಂಕಾಲ 6 ಟ್ರೈನಿಗೆ ಬಂದೆ. ರಾಜು, ಏನಾಯ್ತಪ್ಪ ನೀನು ನೌಕರಿ ಹೋದ ಕೆಲಸ? ನಮ್ಮ ಕುಲದೇವರ ದಯದಿಂದ ನಾನು ಇಂಟರ್ನಲ್ಲಿ ಪಾಸ್ ಆಗಿದ್ದೇನೆ. ಆದರೆ ಯಾಕಪ್ಪ ರಾಜು, ಆದರೆ ಎಂಬ ನಿಟ್ಟುಸಿರಿನ ಮಾತೇಕೆ? ಅತ್ತಿಗೆ, 1,000 ರೂಪಾಯಿಯನ್ನು ಕಡಿಮೆ ಆಗಿದೆ ಅತ್ತಿಗೆ. 1,000 ರೂಪಾಯಿಯನ್ನು ನಾವು ಕೊಡದೆ ಹೋದರೆ ನಾವು ಕೊಟ್ಟಂತ 1 ಲಕ್ಷ ಡೊನೇಷನ್ ಸಹ ಮರಳಿ ಕೊಡುವುದಿಲ್ಲ, ನಿನಗೆ ನೌಕರಿ ಸಹ ಕೊಡುವುದಿಲ್ಲ ಎಂದು ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ ಅತ್ತಿಗೆ, ಹೇಳಿ ಕಳಿಸಿದ್ದಾರೆ. ಮೊದಲೇ ಮನೆಯಲ್ಲಿ ತಿನ್ನಲಕ್ಕೆ ಒಂದು ತುತ್ತ ಅನ್ನ ಗಂಜಿಗೆ ಗತಿ ಇಲ್ಲದೆ ಒದ್ದಾಡುತ್ತಿರುವಾಗ ಇನ್ನೊಂದು 1,000 ರೂಪಾಯಿ, ಇನ್ನೊಂದು 1,000 ರೂಪಾಯಿ ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ಹಳಬೇಡಣ್ಣ, ಹಳಬೇಡ. ಈ ನಿನ್ನ ತಮ್ಮ ಅರ್ಜುನನ ಕೊನೆ ಉಸಿರಿರವರೆಗೂ ದೇವರಂತಿರುವ ಅಣ್ಣ ಅತ್ತಿಗೆಯರಾದ ನಿಮಗೆ ಯಾವ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಮೊದಲು ಹಣದ ಬಗ್ಗೆ ಯೋಚನೆ ಮಾಡೋಣ. ಅರ್ಜುನ, ಹಿಂದೆ 1 ಲಕ್ಷ ಹಣ ಕೂಡಿಸುವ ಸಲುವಾಗಿ ಮನೆಯಲ್ಲಿದ್ದ ದೋಷ ಧಾನ್ಯಗಳನ್ನು ಸಹ ಮಾರಿದ್ದೇವಪ್ಪ, ಮಾರಿದ್ದೇವೆ. ಇದ್ದ 2 ಎಕರೆ ಜಮೀನು, ಇದ್ದ 2 ಎಕರೆ ಜಮೀನು ಸಹ ಪ್ರತಾಪನಿಗೆ ಬಡ್ಡಿಯಲ್ಲಿ ಬರೆದುಕೊಟ್ಟು ಸಾಲ ತೆಗೆದಿದ್ದೇವಪ್ಪ, ಸಾಲ ತೆಗೆದಿದ್ದೇವೆ. ರೈತನ ಬಲಗೈಯಾಗಿರೋಣ 2 ಎತ್ತುಗಳನ್ನು ಸಹ, 2 ಎತ್ತುಗಳನ್ನು ಸಹ ಮಾರಿದ್ದೇವಪ್ಪ, ಮಾರಿದ್ದೇವೆ. ನಾವು ವಾಸಿಸುತ್ತಿರುವ ಈ ಮನೆ ಎಂಬ ಮಹಾಲಕ್ಷ್ಮಿಯನ್ನು ಆ ಪ್ರತಾಪನಿಗೆ ಬಡ್ಡಿಯಲ್ಲಿ ಅಡುವು ಬರೆದುಕೊಟ್ಟು ಸಾಲ ತೆಗೆದಿದ್ದೇವಪ್ಪ, ಸಾಲ ತೆಗೆದಿದ್ದೇವೆ. ಅಂದಾಗ ಇನ್ನೊಂದು 1,000 ರೂಪಾಯಿ ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ರಾಜು, ಹಣ ತುಂಬಲಿಕ್ಕೆ ಸ್ವಲ್ಪ ಕಾಲಾವಕಾಶ ಇಲ್ವೇನಪ್ಪ? ಕಾಲಾವಕಾಶವಿಲ್ಲ ಅತ್ತಿಗೆ, ಈಗಲೇ 10 ಟ್ರೈನಿಗೆ ಹೋಗಬೇಕು. ನಾಳೆ ಬೆಳಗ್ಗೆ ಸರಿಯಾಗಿ ಆಫೀಸಿಗೆ 4 ಗಂಟೆಗೆ. ಹಣ ಕಟ್ಟದಿದ್ದರೆ ನಮ್ಮ ಪ್ರಯತ್ನ ವ್ಯರ್ಥವಾಗುವುದರಲ್ಲಿ ಸಂದೇಹವಿಲ್ಲ ಅತ್ತಿಗೆ, ಸಂದೇಹವಿಲ್ಲ. ಹೇ ದೇವಾ ಬೀರೇಶ್ವರ,
ಎಂತ ಸಂಕಟದ ಸಮಯವನ್ನು ತಂದು ಒಟ್ಟಿದೆಯಪ್ಪ ಈ ಬಡವನ ಬಾಳಿನಲ್ಲಿ. ಅಗ್ಗವಿಡಿದರೆ ಅವಾಗಿ ಕಚ್ಚುತ್ತದೆ, ಅಮೃತವನ್ನು ಸವಿದರೆ ವಿಷವಾಗಿ ಕಾರುತ್ತದೆ. ನನಗ ಸಮಯ ಸಾಧಿಸಿ ಬಂದಿದೆ. ಏನು ಮಾಡುವುದು, ಹೇಗೆ ಕೂಡಿಸುವುದು? ಒಂದೇ 1,000 ರೂಪಾಯಿ ಬೆಲೆ ಬಾಳುವ ಈ ಬಡವನಲ್ಲಿ ವಸ್ತು ಏನಿದೆ ತಂದೆ, ಏನಿದೆ? ಇದೆ ಒಂದೇ ಒಂದು ವಸ್ತು ನನ್ನಲ್ಲಿ. ಮಂಜುಳಾ, ಹೇಳಿ ಸ್ವಾಮಿ. ಮಂಜುಳಾ, ಪತಿಯ ಪರಮಾತ್ಮನೆಂದು ನೀನು ನನ್ನನ್ನು ತುಂಬಾ ಪ್ರೀತಿ ಮಾಡುತ್ತಿರುತ್ತವೆ. ಯಾಕೆ ಸ್ವಾಮಿ, ಎಂದು ನಿಮ್ಮ ಬಾಯಿಂದ ಬರೆದ ಮಾತು ಇಂದು ನಿಮ್ಮ ಬಾಯಿಂದ ಬರ್ತಾ ಇದೆಯಲ್ಲ, ಯಾಕೆ ಸ್ವಾಮಿ? ನೀವೇ ನನ್ನ ದೇವರು. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ಈ ನಿಮ್ಮ ಸತಿಯ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ. ನೀವೇ ನನ್ನ ದೈವ, ನೀವೇ ನನ್ನ ಉಸಿರು, ನೀವೇ ನನ್ನ ಪ್ರಾಣ ಅಂತ ಬದುಕಿದವಳು. ಅಷ್ಟೊಂದು ಈ ಪ್ರೀತಿ ನಿನ್ನ ಗಂಡನ ಮೇಲೆ ಇದ್ದರೆ, ನಿನ್ನದ ಗಂಡನಾದ ಒಂದು ಮಾತು ನಡೆಸಿಕೊಟ್ಟರೆ ಹೇಳಿ ಸ್ವಾಮಿ, ಅದು ಯಾವ ಮಾತು ಅಂತ ಹೇಳಿ. ನನ್ನ ಪ್ರಾಣ ಬೇಕಾದ್ರೂ ಸಂತೋಷವಾಗಿ ನಿಮ್ಮ ಪಾದಕ್ಕೆ ಅರ್ಪಿಸ್ತೀನಿ. ಹಾಗಾದರೆ ನನ್ನ ತಮ್ಮನ ನೌಕರಿಯ ಸಲುವಾಗಿ, ನಿಮ್ಮ ತಮ್ಮನ ನೌಕರಿ ಸಲುವಾಗಿ ನಾನೇನ್ ಮಾಡ್ಬೇಕು ಹೇಳಿ ಸ್ವಾಮಿ. ಹಾಗಾದರೆ ನನ್ನ ತಮ್ಮನ ನೌಕರಿಯ ಸಲುವಾಗಿ ಮಂಜುಳಾ ಬೆಚ್ಚಿಕೊಟ್ಟು ಬಿಡಲಿಲ್ಲ. ಹೆಣ್ಣಿಗಿರುವ ಮುತ್ತೈದೆ ಭಾಗ್ಯವೆಂದ್ರೆ ಕೊರಳಿರುವ ಮಾಂಗಲ್ಯ, ಮೂಗಲ್ಲಿರುವ ಮೂಗುತಿ. ಇದನ್ನ ನೀವು ಬದುಕಿರುವಾಗಲೇ ಕಿತ್ಕೊಳ್ಬೇಡಿ ಸ್ವಾಮಿ. ನಿಮ್ಮ ಮಂಜುಳಾ, ಮಗನಂತಿರುವ ಮೊಯ್ದಿನ ಭೂಷಕ್ಕಿಂತ ನಿನಗೆ ನಿನ್ನ ಚಿನ್ನದ ಮಾಂಗಲ್ಯ ಮುಗದೆ ಚಿಂದಾಯಿತೆ. ನನ್ನ ತಮ್ಮನಿಗೆ ನೌಕರಿ ಬಂದರೆ ಇಂಥ 10 ಚಿನ್ನದ ಮಾಂಗಲ್ಯ ಮೂಗತಿ ಮಾಡಿಸಬಹುದು ಮಂಜುಳಾ, ಮಾಡಿಸಬಹುದು. ಒಟ್ಟಿನಲ್ಲಿ ನನ್ನ ತಮ್ಮ ಒಬ್ಬ ದೊಡ್ಡ ಅಧಿಕಾರಿಯನ್ನಾಗಿ ಸುಖವಾಗಿ ಇರಬೇಕೆನ್ನುವುದೇ ನನ್ನ ಆಸೆ ಮಂಜುಳಾ, ನನ್ನ ಆಸೆ. ಬೇಡ ಅಣ್ಣ ಬೇಡ, ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಮಾಂಗಲ್ಯ ಎತ್ತ ತಾಯಿಗಿಂತ ಮಿಗಿಲಾದದ್ದು. ಈ ನನ್ನ ಹತ್ತಿಗೆಯನ್ನು ಮಾಂಗಲ್ಯ ಮೂಗುತಿಯನ್ನು ಮಾರಿ ಈ ನಿನ್ನ ತಮ್ಮನಿಗೆ ಹಣ ಕೊಡುವುದು ಬೇಡವಣ್ಣ ಬೇಡ. ಚಪ್ಪ, ಅನುಸರಕ್ಕೆ ಸಮಯವಾಗಿ ಹೋಗಲೇಬೇಕು. ಯಾರಿಗಾದರೂ ಒಂದೇ ಒಂದು ದಿನ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಅದು ತೆರೆದಾಗ ಸೇರಿಕೊಳ್ಳಬೇಕಾಗಿರೋದು ಬುದ್ಧಿವಂತರಾದ ಲಕ್ಷಣ. ಮಂಜುಳಾ, ಒಂದು ವೇಳೆ ಅವುಗಳನ್ನು ಬೆಚ್ಚಿ ಕೊಡದಿದ್ದರೆ ನಿನ್ನ ಗಂಡನ ಮೇಲೆ ಮಂಜುಳಾ. ನಿಮ್ಮ ಮಾತಿನಂತೆ ಬೆಚ್ಚಿ ಕೊಡ್ತೇನೆ.
ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರ ಸಿಂಧೂರ ಒಳವು ಸಿರಿ ಅಂಬುಗೆಯ ಪತಿಯ ಹೆಸರು ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಒಳವು ಸಿರಿ ಅಂಬುಗೆಯ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಎಣ್ಣಾದ ಒಳವಡವೇ ಮುತ್ತೈದೆ ಎಂಬ ಪದವೇ ಎಣ್ಣಾದ ಒಳವಡವೇ ಮಾಂಗಲ್ಯವೆಂಬ ಸರವು ಸಿರಿಯವರವು ಮುತ್ತೈದೆಯ ಒಳವು ಸಿರು ಅಂದುಗೆಯ ಪತಿಯ ಹೆಸರು ಅತ್ತಿಗೆ ಎಂತ ಬಾಳು ತಂದು ಬಿಟ್ಟಿಯೇ ಈ ಬಡವನ ಬಾಳಿನಲ್ಲಿ. ಎತ್ತ ತಾಯಿ ಮಾಂಗಲ್ಯ ಬೇಕಿತ್ತೆ ಈ ನನ್ನ ನೌಕರಿಗೆ. ಬೇಡ ಅತ್ತಿಗೆ ಬೇಡ. ಸತಿಗೆ ಪತಿಯ ಒಲವು ಬೆಸಿದ ಬೆಸುಗೆಯ ದಾರ ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸುಡದೆ ಬೇಡ ಸುಕ್ಕ ರಕ್ಕಮ್ಮ ರಾರ ರಾರ ಕುಣಿಯಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ
ರವಿ ಜಾನುವಿನ ರಂಗ ಸನಾಯ್ ಅಗ್ಬಾಯ್ ಜಾನುವಿನ ರಂಗ ಸನಾಯ್ कुठे गेला देव शोधे नजर त्याच्यासाठी जीव सुद्धा हजर कुठे गेला देव शोधे नजर त्याच्यासाठी जीव सुद्धा हजर ह्याच्या विना माझा जीवच जाय पिल्लू विना रंगच नाही अगं बाय जानू विना रंगच नाही डोक्यात झाला काटा किरा कसा जीवाला देऊ मी धीरा डोक्यात झाला काटा किरा कसा जीवाला देऊ मी धीरा सुटू वाज त्याला पाय RJ रवी पिल्लू विना रंगच नाही अगं बाय जानू विना ಪ್ರತಾಪ್ ಏ ಪ್ರತಾಪ್ ಈ ಸಿಂಹಗಳ ಗುಹೆಗೆ ಬಂದು ಪ್ರಾಣಿಯಂತೆ ಗಡಬಡಿಸುತ್ತಿರುವ ಕತ್ತೆ ಯಾರೋ ನೀನು? ಪುಂಡರಿಗೆಲ್ಲ ಗಂಡ ನಿಮ್ಮಂತ ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದ ಹುಲಿ ಟೈಗರ್ ಕರ್ಣ. ಟೈಗರ್ ಕರ್ಣ ಇಪ್ಪತ್ತೈದು ಹಳ್ಳಿಗಳಿಗೆ ಒಡೆಯನಾಗಿ ಇಡೀ ದಿಲ್ಲಿ ಅಂಡರ್ ವರ್ಲ್ಡನ್ನೇ ಕಿರು ಬೆರಳಿನಲ್ಲಿ ಆಟ ಆಡಿಸುತ್ತಿರುವ ನನ್ನ ಮಿತ್ರ ಪ್ರತಾಪನ ಹೆಸರಿಟ್ಟು ಕರೆಯುವುದಲ್ಲದೆ ಅವನ ಸ್ನೇಹಿತನಾದ ಈಶ್ವರ ವೇಗದ ಸರ್ದಾರನಿಗೆ ಬಾಯಿಗೆ ಬಂದಂತೆ ಮಾತನಾಡುವೆಯ ಕತ್ತೆ. ಲೇ ಪ್ರದೀಪ, ನೀನು ಮಾತನಾಡುವ ಸ್ಟೈಲು ನೋಡಿದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣನೆಂದು ತಿಳಿದಿದ್ದೆ. ನೀನಪ್ಪ ಬಚ್ಚಗಳು. ಬರೀ ಕರುಣ ಅಷ್ಟೇ ಅಲ್ಲಲೇ ಕುತ್ತೆ, ಕರುಣೆ ಬಂದರೆ ಕರುಣ, ಕಟುಕನಾದರೆ ನಿನ್ನ ಪಾಲಿನ ಕರ್ಮ. ನೋಡು, ನಂದು ಏನಿದ್ದರೂ ಏಕ್ ಮಾರ್ ದೋನ್ ತುಕಡ ಸ್ಟೈಲು. ಸುಮ್ಮನೆ ಈ ಕರ್ಣನನ್ನು ಎದುರಾಕಿಕೊಂಡು ನೆಗದು ಬಿದ್ದು ಸಾಯಬೇಡ. ಮರ್ಯಾದಿಂದ ಆ ಪ್ರತಾಪನನ್ನು ಕರೆ, ಇರದಿದ್ದರೆ ಏನು ಮಾಡುವೆ? ಪ್ರದೀಪ್, ಏನಿದೆಲ್ಲ
ಮನೆಗೆ ಬಂದ ಅತಿಥಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕೆನ್ನುವ ಪರಿಜ್ಞಾನವಿಲ್ಲವೇ ನಿನಗೆ? ಐ ಆಮ್ ಸಾರಿ ಪಾರ್ಟ್ನರ್, ಐ ಆಮ್ ಸಾರಿ. ಯು ವೆಲ್ಕಮ್. ಪ್ರತಾಪ್, ಏನಿದು ಆಶ್ಚರ್ಯ? ನನಗೆ ಸಿಕ್ಕಂತೆ ಮಾತನಾಡಿದವನ ಜೊತೆ ನಿನ್ನ ಸ್ನೇಹವೇ? ಡೋಂಟ್ ವೆರಿ ಪ್ರದೀಪ್, ಡೋಂಟ್ ವೆರಿ. ಇವರು ಯಾರು ಗೊತ್ತಾ? ಹೇಳ್ರಿ ದಣ್ಯರ, ಇವರು ಯಾರಂತ ನೀವು ನಮಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಮೊನ್ನೆ ನಾನು ನಿಮಗೆಲ್ಲ ತಿಳಿಸಿರಲಿಲ್ಲವೇ, ನನಗೊಬ್ಬ ಹೊಸ ಸ್ನೇಹಿತ ಸಿಕ್ಕಿದ್ದಾನೆಂದು. ಓಹೋ, ಅಂದ್ರೆ ಇವನು ಕರ್ಣನ? ಓ ಎಸ್, ದಿ ಅಂಡಮಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿ ಜಾಬ್ ಕರ್ಣ ಇವನು. ಅದಕ್ಕ ಒಂದು ನಮೂನಿ ಹುಲಿ ತರ ಗುಡುಗುತ್ತಾನ್ರಿ. ನನಗ ಮೊದಲ ಗೊತ್ತಿತ್ತ ಇವನು ಕರ್ಣನೇ ಇರ್ಬೇಕಂತ. ಅದಕ್ಕ ನಾ ಸುಮ್ಮನೆ ಇಂದ ನೈಟ್ ಕುಡ್ಕೊಂತ ಕೂತಿದ್ ನೋಡ್ರಿ. ಹಾ ಕರ್ಣ, ಹೇಳಿದ ಕೆಲಸ ಏನಾಯ್ತು? ಹೇಳಿದ ಕೆಲಸ ಸಕ್ಸಸ್ ಮಾಡಿಕೊಂಡು ಸೋತು ಹಿಂತಿರುಗಿ ಬರುವುದು ಈ ಕರ್ಣನ ಜೀವನದಲ್ಲಿ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಈ ಕರ್ಣ ಒಮ್ಮೆ ಮನಸ್ಸು ಮಾಡಿ ಮಾತು ಕೊಟ್ಟರೆ ತಾ ಮಾಡುತ್ತಿರುವ ಕಾರ್ಯಕ್ಕೆ ಆ ಬ್ರಹ್ಮ ಕೂಡ ಎದರಾದವನ ತಲೆಬುರುಡೆಯನ್ನು ಉರುಳಿಸಿ ತನ್ನ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರುತ್ತಾನೆ ಈ ಬಹದ್ದೂರ್ ಪಂತ ಕರುಣ. ಓಕೆ ಕರ್ಣ, ಓಕೆ. ನೀನು ಅವನನ್ನು ಮರ್ಡರ್ ಮಾಡಿ ಬರುವಾಗ, ಆ ಬಂಗಾರದ ಪದಕವನ್ನು ತರುವಾಗ ದಾರಿಯಲ್ಲಿ ಪೊಲೀಸರ ಹಿಡಿದು ನಿನ್ನನ್ನು ಲಾಕಪ್ಪಿಗೆ ಹಾಕಿದ್ದಾರೆ. ನಿನ್ನ ಗತಿ ಪೊಲೀಸ್ ಈ ಕರ್ಣನನ್ನ ಹಿಡಿಯುವ ಪೊಲೀಸರು ಇನ್ನು ಈ ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಒಂದು ವೇಳೆ ಯಾವನಾದರೂ ಹೆಣ್ಣನ್ನು ಲಾಕಪ್ಪಿಗೆ ಹಾಕಿದರೆ ಆ ಜಾಳು ಕಂಬೆಯನ್ನೇ ಮರೆದು ಹೊರ ಬರುವ ಕಂಡದೆಯ ಕಂಡು ಈ ಟೈಗರ್ ಕರ್ಣ ತೆಗೆದುಕೋ ಸೂಟ್ಕೇಸ್. ನಿನಗೋಸ್ಕರ ಮೊನ್ನೆ ಒಂದು 16 ವಯಸ್ಸಿನ ಫಾರಿನ್ ಮಾಲು ತರಿಸಿದ್ದೇನೆ. ರುಚಿ ನೋಡುವಂತೆ ಒಳಗಡೆ ನಡೆ. ನೀನು ಹೇಳಿದಾಗೆ ನನ್ನ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ. ಮಾಲು ಗೀಲು ನನಗೆ ಬೇಕಾಗಿಲ್ಲ, ಅದನ್ನೆಲ್ಲ ನೀನೇ ಅನುಭವಿಸು. ಅವರನ್ನು ಸಹ ನಾ ಮುಟ್ಟುವುದಿಲ್ಲ. ಯಾಕೆಂದರೆ ಹೆಣ್ಣೆಂದರೆ ಈ ಟೈಗರನಿಗೆ ಆಗುವುದಿಲ್ಲ. ಸಿಂಹದಂತೆ ಗರ್ಜಿಸಿ ಹುಲಿಯಂತೆ ಬೇಟೆಯಾಡಿ ನರಿಯಂತೆ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧಿಸುತ್ತಿರುವ ನೀನು ನಿಜಕ್ಕೂ ದಿಲ್ಲಿ ಹುಲಿಯೇ ನಿಜ. ಹಾ ಬಾಕಳ ಕರ್ಣ, ಒಳಗಡೆ ಹೋಗೋಣ. ಇಲ್ಲ, ನಂದು ಬೇರೆ ಕೆಲಸವಿದೆ. ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗಬೇಕು. ನಾನು ಬರುತ್ತೇನೆ. ನನ್ನ ವೈರಿಯಾದ ಅರ್ಜುನು ಹಾಗೂ ಕವಿತಾ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿರುವ ವಿಷಯ ಈಗಲೇ ಪ್ರತಾಪನಿಗೆ ಹೇಳಲೇ ಬೇಡ. ಈ ಸಮಯದಲ್ಲಿ ಪ್ರತಾಪನಿಗೆ ತಿಳಿಸುವುದೇ ಬೇಡ.
ಹೇಗೋ ಹಕ್ಕಿ ಹಾರಾಡಿ ಕುಣಿತಿರುವಾಗ ಟೇಪ್ ಮಾಡಿಕೊಂಡಿದ್ದೇನೆ. ಅದೇ ಕ್ಯಾಸೆಟ್ ಪ್ರತಾಪನ ಕೈಯಲ್ಲಿ ಕೊಟ್ಟು ನಾ ಬಿತ್ತುವೆ ಪ್ರತಾಪನ ತಲೆಯಲ್ಲಿ ವಿಷದ ಬೀಜ. ಎಲೆ ಹುಚ್ಚು ಆಧಾರದ ಹೆಣ್ಣೆ ಕವಿತೆ ನಿಮ್ಮಿಬ್ಬರ ಪ್ರೀತಿಯನ್ನು ನಿಮ್ಮಣ್ಣ ಪ್ರತಾಪನಿಂದಲೇ ಚಿತ್ರ ವಿಚಿತ್ರ ಮಾಡಿ ನಂತರ ಮತ್ತೆ ನಿನ್ನ ಮೇಲೆ ನನ್ನ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಪ್ರದೀಪನೇ ಅಲ್ಲ. ಯಾಕ್ರಿ ಯಾಕ ಪ್ರದೀಪಪ್ಪನವ್ರ ಏನ ಒಳಗ ವಿಚಾರ ಮಾಡಕ್ ಕುಂತಿರಲ್ಲ ಏನದ? ಮಗನೇ ಚೆನ್ನ, ಅದೆಲ್ಲ ನಿನಗೆ ಏಕೆ ಬೇಕು? ಸುಮ್ಮ ನಿಂತಿಕೋ. ಚೆನ್ನ ದಣ್ಯರ ಈ ಸೂಟ್ ಕೇಸ್ ತೆಗೆದುಕೊಂಡು ಒಳಗೆ ನಡೆ. ಆಯ್ತ್ರಿ. ಬಾ ಪ್ರದೀಪ್, ಇನ್ನಷ್ಟು ಡ್ರಿಂಕ್ಸ್ ಮಾಡೋಣ. ಬೇಡ ಪ್ರತಾಪ್, ಈಗಾಗಲೇ ನನಗೆ ಬಹಳವಾಗಿದೆ. ನಾ ಇನ್ನು ಫ್ಯಾಕ್ಟರಿ ಕಡೆ ಹೋಗುತ್ತೇನೆ. ನಿನಗೆ ಮುಖ್ಯವಾದ ವಿಷಯ ತಿಳಿಸುವುದಿದೆ. ನಾಳೆ ಫ್ಯಾಕ್ಟರಿ ಕಡೆ ಬಂದು ಬಿಡು. ಓಕೆ, ನಾಳೆ ಸಾಯಂಕಾಲ ಮೀಟ್ ಮಾಡುತ್ತೇನೆ. ನಾ ಇನ್ನು ಬರುತ್ತೇನೆ.